ಅಂದರೆ ಅಕ್ಷರಗಳೇ ಭಾಷೆಯ ತಳಹದಿ. ಹಾಗಾಗಿ ಭಾಷೆಯ ಅತ್ಯಂತ ಸಣ್ಣ ಘಟಕವನ್ನು ಅಕ್ಷರ ಎನ್ನುತ್ತಾರೆ. ಕ್ಷರ ಎಂದರೆ ನಾಶವಾಗುವಂಥದ್ದು, ಅಕ್ಷರ ಎಂದರೆ ನಾಶವಾಗಲಾರದ್ದು ಎಂದು ಅರ್ಥ. ಈ ಅಕ್ಷರಗಳನ್ನು ವರ್ಣಗಳೆಂದು ಕೂಡ ಕರೆಯುತ್ತಾರೆ. ಈ ವರ್ಣಗಳ ಸ್ವರೂಪ ಹಾಗೂ ಅವುಗಳು ಉತ್ಪತ್ತಿಯಾಗುವ ಸ್ಥಾನಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಗುಂಪುಗಳನ್ನಾಗಿ ಮಾಡಿ ಗೊತ್ತಾದ ಒಂದು ವ್ಯವಸ್ಥಿತ ಕ್ರಮದಲ್ಲಿ ನಾವು ಓದುತ್ತೇವೆ, ಬರೆಯುತ್ತೇವೆ. ಈ ರೀತಿ ವ್ಯವಸ್ಥಿತ ಕ್ರಮದಲ್ಲಿರುವ ವರ್ಣಗಳ ಸಮುದಾಯವನ್ನು ನಾವು ವರ್ಣಮಾಲೆ ಎಂದು ಕರೆಯುತ್ತೇವೆ. ಪ್ರಸ್ತುತ ನಮ್ಮ ಕನ್ನಡ ವರ್ಣಮಾಲೆಯು 49 ಅಕ್ಷರಗಳನ್ನು ಒಳಗೊಂಡಿದೆ. ಈ ವರ್ಣಮಾಲೆಯ ಅಕ್ಷರಗಳನ್ನು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳೆಂದು